12 ಯಶಸ್ವಿಯಾಗೋಕೆ ಗಿಲ್ಲಿ ಕಾರಣ. ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಗಿಲ್ಲಿ ಇಲ್ಲದಿದ್ರೆ ಬಿಗ್ ಬಾಸ್ ಶೂನ್ಯ, ಸಂಪರ್ಗಿ ಅಚ್ಚರಿ ಹೇಳಿಕೆ. ದೊಡ್ಡ ಮನೆಯ ಮಾಜಿ ಸ್ಪರ್ಧಿ ಪ್ರಶಾಂತ್ ಹೇಳಿದ್ದಾದ್ರೂ ಏನು? ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್. ಇದುವರೆಗೂ ಯಶಸ್ವಿಯಾಗಿ 11 ಸೀಸನ್ಗಳನ್ನ ಪೂರ್ಣಗೊಳಿಸಿ 12ನೇ ಸೀಸನ್ಗೆ ಕಾಲಿಟ್ಟು ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಹಲವು ಬಗೆಯ ಟ್ವಿಸ್ಟ್ಗಳ ಮೂಲಕ ಪ್ರೇಕ್ಷಕರನ್ನ ಆಕರ್ಷಿಸೋದರಲ್ಲಿ ಬಿಗ್ ಬಾಸ್ ನಂಬರ್ 1. ಇನ್ನು ಟಿಆರ್ಪಿ ವಿಚಾರದಲ್ಲಿಯೂ ಬಿಗ್ ಬಾಸ್ ನಂಬರ್ 1 ಸ್ಥಾನ ಪಡೆದುಕೊಂಡಿರುವುದು ಸುಳ್ಳಲ್ಲ. ಸದ್ಯ ಈ ವ್ಯಕ್ತಿಯಿಂದಲೇ ಬಿಗ್ ಬಾಸ್ ಸೀಸನ್ 12 ಯಶಸ್ವಿಯಾಗಿ ಮೂಡಿಬರೋಕೆ ಕಾರಣ ಅಂತ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನೀಡಿರೋ ಹೇಳಿಕೆ ಎಲ್ಲೆಡೆ ಸೌಂಡ್ ಮಾಡ್ತಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಅವರು ಯಾವ ರೀತಿ ಮನರಂಜನೆ ನೀಡುತ್ತಿದ್ದಾರೆ ಎಂಬುದು ಗೊತ್ತಿದೆ. ಈಗಾಗಲೇ ಕಾಮಿಡಿ ಮೂಲಕ ಸಾಕಷ್ಟು ವೀಕ್ಷಕರನ್ನ ತಮ್ಮತ್ತ ಗಿಲ್ಲಿ ನಟ ಸೆಳೆದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿಯೂ ಕೂಡ ಗಿಲ್ಲಿ ನಟನಿಗೆ ಜನಪ್ರಿಯತೆ ಇರುವ ಬಗ್ಗೆ ಚರ್ಚೆ ಆಗಿದ್ದನ್ನ ಕಂಡಿದ್ದೇವೆ. ಈಗ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಕೂಡ ಗಿಲ್ಲಿ ನಟನಿಗೆ ಇರುವ ಜನಪ್ರಿಯತೆ ಬಗ್ಗೆ ಮಾತನಾಡಿದ್ದಾರೆ. ಮಾಧ್ಯಮಗಳಿಗೆ ಈ ಕುರಿತು ಪ್ರತಿಕ್ರಿಯಿಸಿರುವ ಪ್ರಶಾಂತ್ ಸಂಬರ್ಗಿ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನಡೀತಾ ಇದೆ. 8 ಮತ್ತು 9ನೇ ಸೀಸನ್ನಲ್ಲಿ ನಾನು ಇದ್ದೆ. ಈಗ ಬರ್ತಿರುವ ಬಿಗ್ ಬಾಸ್ ಶೋವನ್ನ ಕೂಡ ನಾನು ನೋಡ್ತಿದ್ದೇನೆ. ಈ ಬಾರಿ ಒಂದು ಫ್ಯಾಮಿಲಿಗೆ ಬೇಕಾದಂತಹ ಮನರಂಜನೆಯನ್ನ, ಕಾಮಿಡಿಯನ್ನ ತುಂಬಿಸ್ತಾ ಇರುವುದು ಒಬ್ಬರೇ ಒಬ್ಬ ಸ್ಪರ್ಧಿ, ಅದೇ ಗಿಲ್ಲಿ ನಟ. ಈ ಸಲ ಗಿಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಬಿಗ್ ಬಾಸ್ ಶೋ ಶೂನ್ಯ ಅನ್ನಿಸ್ತಿತ್ತು. ಗಿಲ್ಲಿ ನಟನನ್ನ ತೆಗೆದುಬಿಟ್ರೆ ಬಿಗ್ ಬಾಸ್ 12 ಮುಚ್ಚಿಕೊಂಡು ಹೋಗಬೇಕಿತ್ತು ಅಂತ ಹೇಳಿದ್ದಾರೆ. ಗಿಲ್ಲಿ ನಟನೆ ಎಲ್ಲಾ ಮನರಂಜನೆ ಕೊಡ್ತಿದ್ದಾರೆ. ಒಂದಷ್ಟು ಜನ ಸಪೋರ್ಟಿಂಗ್ ಆಕ್ಟರ್ಸ್ ಇದ್ದಾರೆ, ಆದ್ರೆ ಇನ್ನೂ ತುಂಬಾ ಜನ ಮುಂದೆ ಬರಬೇಕು, ವೀಕ್ಷಕರಿಗೆ ಮನರಂಜನೆ ನೀಡಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಎಲ್ಲಾ ಸ್ಪರ್ಧಿಗಳಿಗೂ ನಾನು ಶುಭ ಕೋರ್ತೇನೆ ಅಂತ ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಪ್ರಶಾಂತ್ ಸಂಬರ್ಗಿಯವರು 119 ದಿನಗಳ ಕಾಲ ಇದ್ದು 4ನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಆನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲಿಯೂ ಅವರು ಭಾಗಿಯಾಗಿದ್ರು. ಆಗ 77 ದಿನಗಳ ಕಾಲ ಬಿಗ್ ಬಾಸ್ ಮನೆಯೊಳಗೆ ಇದ್ರು. ಹೀಗೆ 2 ಬಾರಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ಕೀರ್ತಿ ಪ್ರಶಾಂತ್ ಸಂಬರ್ಗಿಗೆ ಸಲ್ಲುತ್ತೆ. ಒಟ್ಟಾರೆಯಾಗಿ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ಮುಖ್ಯ ಕೇಂದ್ರ ಬಿಂದು ಅನ್ನೋದಂತೂ ನೋ ಡೌಟ್. ವರುಣ್ ಎಂ, ಸ್ಪೀಡ್ ಮ್ಯೂಸಿಕ್, ಕನ್ನಡ, ಬೆಂಗಳೂರು.